ನಮಸ್ತೆ. 20/3/2026 20th March 2026 ಫ್ರೈಡೆ, ಶುಕ್ರವಾರ. ಸೂರ್ಯೋದಯ 6:24ಕ್ಕೆ. ಇವತ್ತಿನ ದಿನದಲ್ಲಿ ದ್ವಿತೀಯ ಅನ್ನುವ ಎರಡನೇ ತಿಥಿ ಬೆಳಿಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ ಅಂದರೆ 6:24ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 2:30ವರೆಗೂ ದ್ವಿತೀಯ, ಆಮೇಲೆ ಬರೋದು ತೃತೀಯ. ದ್ವಿತೀಯ ಮತ್ತು ತೃತೀಯ ಎರಡು ಶುಭವೇ. ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಶುಭವಾಗಿರುತ್ತದೆ. ಅದರಲ್ಲೂ ಇವತ್ತು ಕಾರ್ಯಸಿದ್ಧಿಯೂ ಸಂಪತ್ತು ಉಂಟು, ಆದ್ದರಿಂದ ಶುಭವಾಗಿದೆ. ಆಮೇಲೆ ಬರುವಂಥದ್ದು ಅಶ್ವಿನಿ ನಕ್ಷತ್ರ. ಅಂದರೆ ಅಶ್ವಿನಿ ನಕ್ಷತ್ರ ಬರೋದು ರಾತ್ರಿ ಅಂದರೆ ಲೇಟ್ ನೈಟು, ರಾತ್ರಿ 12 ಗಂಟೆ ಮೇಲೆ 2:27ರಿಂದ ಪ್ರಾರಂಭವಾಗುತ್ತದೆ. ಅದು ಒಂದು ಕಡೆ ಕ್ಷಯ ಅಂತ ಬರೋದರಿಂದ ಅದರ ನಮಗೆ ಪುಣ್ಯ ಏನು ಅಂತಂದರೆ ನೈಟಲ್ಲಿ ಬರುತ್ತದೆ. ಅದರಿಂದ ಹೆಚ್ಚಾಗಿ ದೋಷಗಳಿಲ್ಲ, ಮಲಗಿರ್ತೀವಿ. ಹಂಗಾಗಿ ಇವತ್ತಿನ ದಿನದಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಏಕೆಂದರೆ ರೇವತಿ ನಕ್ಷತ್ರ ದೇವಗಣ ಮೀನರಾಶಿಯಲ್ಲಿ ಬರುತ್ತದೆ. ಅದೇ ಸಮಯದಲ್ಲಿ ತಿಥಿಯು ಶುಭವಾಗಿರುತ್ತದೆ. ದ್ವಿತೀಯ ಮತ್ತು ತೃತೀಯ ಎರಡೂ ಶುಭವಾಗಿರುತ್ತದೆ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಆದರೂ ಒಂದು ವಿಷಯ ಏನು ನೋಡಬೇಕು ಅಂತಂದರೆ, ರಾತ್ರಿ 2:27ನ ಮೇಲೆ ರಾಶಿ ಚೇಂಜ್ ಆಗುತ್ತೆ, ನಕ್ಷತ್ರವೂ ಚೇಂಜ್ ಆಗುತ್ತೆ. ರಾತ್ರಿ 2:27ನ ಮೇಲೆ ರೇವತಿ ಮುಗಿದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಪ್ರಾರಂಭವಾಗುತ್ತೆ. ಅಲ್ಲಿಯವರೆಗೂ ಇದು ಮೀನರಾಶಿ. 6:24ರಿಂದ 9:42ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. 9:42 ಮೇಲೆ ಮಧ್ಯಾಹ್ನ 3:18ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ಮಧ್ಯಾಹ್ನ 3:18ನ ಮೇಲೆ ರಾತ್ರಿ 8:53ವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ 8:53ನ ಮೇಲೆ ರಾತ್ರಿ 2:27ವರೆಗೂ ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೂ ಮುಗೀತದೆ, ಮೀನರಾಶಿಯೂ ಮುಗೀತದೆ. ಇಲ್ಲಿಂದ ಅಶ್ವಿನಿ ನಕ್ಷತ್ರ ಮೇಷರಾಶಿ ಪ್ರಾರಂಭವಾಗುತ್ತದೆ. ಸರಿಯಾಗಿ ಗಮನಿಸಿ. ಇದರಲ್ಲಿ 100% ಶುಭ ಸಮಯ, ಅಶುಭ ಸಮಯಗಳನ್ನ ನೋಡೋಣ. ಇವತ್ತೆಲ್ಲ ಚೆನ್ನಾಗಿರೋದ್ರಿಂದ ನಾವು ಸೆಲೆಕ್ಟ್ ಮಾಡಿಕೊಟ್ಟಿರುವಂಥ ಅಂದರೆ ನೀವು ನೋಡುವಂಥ ಈ ವಿಷಯಗಳನ್ನು ಸರಿಯಾಗಿ ಗಮನಿಸಿ. 6:24ರಿಂದ 8:47 100% ಶುಭವಾಗಿದೆ. ಮಧ್ಯಾಹ್ನ 1:42ರಿಂದ 3:14 ಶುಭವಾಗಿದೆ. ಅದೇ ಥರ ಸಂಜೆ 5:02ರಿಂದ ರಾತ್ರಿ 2:28ವರೆಗೂ ಶುಭವಾಗಿದೆ. ರಾತ್ರಿ 2:32ನ ಮೇಲೆ 3:23ವರೆಗೂ ಶುಭವಾಗಿರುತ್ತದೆ. ಆದರೂ ಆ ನಕ್ಷತ್ರ ಶುಭಕರವಾಗಿ ಇರಲಿಲ್ಲ. ಆದರೂ ಎಮರ್ಜೆನ್ಸಿಗಾಗಿ ಇದನ್ನು ಉಪಯೋಗಿಸಬಹುದು. ಅದೇ ಥರ ಬೆಳಗಿನ ಜಾವ 4:56 ಮೇಲೇನು ಶುಭವಾಗಿರುತ್ತದೆ. ಆದರೂ ನಾವು ಪದೇ ಹೇಳುವಂತೆ ರೇವತಿ ನಕ್ಷತ್ರ ಇರುವವರೆಗೂ ಶುಭವಾಗಿರುತ್ತದೆ. ಇದರಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಈ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಬೆಳಿಗ್ಗೆ 8:49ರಿಂದ 9:38 ಇದು ದುರ್ಮುಹೂರ್ತ. ಅದೇ ಕಂಟಿನ್ಯೂ ಆಗಿ 11:40ವರೆಗೂ ಮೃತ್ಯು. ಆದ್ದರಿಂದ 11:40ವರೆಗೂ ಖಂಡಿತವಾಗಿಯೂ ಗಮನಿಸಲೇಬೇಕಾಗುತ್ತದೆ. ಇದರಲ್ಲಿ ಮೃತ್ಯು ಮುಗಿಯೋ ಅಷ್ಟರಲ್ಲಿ 10:56ರಿಂದ 12:27 ವಿಷಕಾಲವಾಗಿರುತ್ತದೆ. ರಾಹು ಕಾಲವು ಕೂಡ 12:51ನ ಮೇಲೆ 1:40ವರೆಗೂ ದುರ್ಮುಹೂರ್ತ. 3:16ರಿಂದ ಸಂಜೆ 4:46ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಮಧ್ಯಾಹ್ನ 3:29ನ ಮೇಲೆ ಸಂಜೆ 5 ಗಂಟೆಯವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 2:30ನ ಮೇಲೆ ರಾತ್ರಿ 2:30 ಸ್ವಲ್ಪ ಒಂದು 10 ನಿಮಿಷದವರೆಗೂ ಮಾತ್ರ ಚೆನ್ನಾಗಿದೆ. ಖಂಡಿತವಾಗಿ ನೋಡ್ಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಹಂಗಾಗಿ ಇವತ್ತು ಇದು ಒಂದು ಶುಭ ದಿನ. ಆದರೂ ಅವರವರ ಸಮಯ ಸ್ವಲ್ಪ ತಾರಾ ಮತ್ತು ಚಂದ್ರಬಲವನ್ನು ನೋಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.